ಗೆಳೆಯರೆ, ಈ ಆಕರ್ಷಣೆಯ ನಿಯಮದ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನಿಸಿದ ಮೊದಲ ಕಾರಣ, ಮದರ್ ತೆರೇಸಾ ಅವರು ಯಾವುದಾದ್ರೂ ಶಾಂತಿಪರ ಹೋರಾಟ ಇದ್ರೆ, ಶಾಂತಿಪರ ಸಮ್ಮೇಳನ ಇದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಆದರೆ ಯಾವುದೇ ಒಂದು ಹಿಂಸಾಚಾರದ ವಿರುದ್ಧ ಮಾಡೋ ಸಮ್ಮೇಳನದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಹೇಳೋದಂತೆ. ಯಾಕಂದ್ರೆ ಅವರಿಗೆ ಈ ರಹಸ್ಯ ಅರ್ಥ ಆಗಿತ್ತು. ಒಂದು ಎಲೆಕ್ಷನ್ ಅಲ್ಲಿ ಒಬ್ಬ ಕ್ಯಾಂಡಿಡೇಟು ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಅಂದ್ರೆ ಬಹಳಷ್ಟು ಜನ ಅವನನ್ನ ಖಂಡಿಸೋದ್ರಲ್ಲಿ, ಅವನ ಬಗ್ಗೆ ತಪ್ಪಾಗಿ ಮಾತಾಡೋದ್ರಲ್ಲಿ ತಮ್ಮ ಶಕ್ತಿನ, ತಮ್ಮ ಗಮನನ ಹರಿಸ್ತಿರ್ತಾರೆ. ಹಾಗಾಗಿ ಕೊನೆಗೆ ಆ ಕ್ಯಾಂಡಿಡೇಟೇ ವಿನ್ ಆಗೋ ತರ ಆಗ್ತಿರುತ್ತೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇನ್ನೂ ಸ್ಪಷ್ಟವಾಗಿ ಇದರಲ್ಲಿ ಹಂಚಿಕೊಳ್ಳುವ ವಿಷಯಗಳು ನಿಮಗೆ ಅರ್ಥವಾಗುವುದು. ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ಇಲ್ಲಿವರೆಗೂ ನಾ ಮಾತಾಡಿದ್ದೀನಿ. ಗೆಳೆಯರೆ, ಈ ಆಕರ್ಷಣೆಯ ನಿಯಮದ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನಿಸಿದ ಮೊದಲ ಕಾರಣ, ನಮ್ಗೆಲ್ರಿಗೂ ಏನ್ ಬೇಕು ಅನ್ನೋದು ಗೊತ್ತಿರುತ್ತೆ. ಅದನ್ನ ಪಡ್ಕೊಳ್ಳೋದಕ್ಕಾಗಿ ನಾವು ಸದಾ ಅದ್ರ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಅದ್ರ ಬಗ್ಗೆ ಗುರಿಗಳನ್ನ ಸೆಟ್ ಮಾಡಿಕೊಂಡು ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಿರ್ತೀವಿ. ಅಲ್ಲಿ ಯಾವ ರೀತಿಯ ಸಮಸ್ಯೆಯೂ ಇಲ್ಲ. ಆದರೆ ನಮಗೆ ಏನು ಬೇಡವೋ ಅದರ ಬಗ್ಗೆ ಕೂಡ ಅಷ್ಟೇ ಆಳವಾಗಿ ಗಮನ ಹರಿಸ್ತಿರ್ತೀವಿ. ನಮಗೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಾಗಿರಬಹುದು, ಯಾವುದೇ ಒಂದು ಸಂದರ್ಭದಲ್ಲಾಗಿರಬಹುದು, ಏನು ಬೇಡ ಅಂತ ಅಂದ್ಕೊಂಡಿರ್ತೀವೋ ಅದನ್ನ ಕೂಡ ಮನಸ್ಸಿನಲ್ಲಿ ಯೋಚಿಸ್ತಾ ಇರ್ತೀವಿ. ಮನಸ್ಸಿನಲ್ಲಿ ಅದರ ಬಗ್ಗೆ ದೃಶ್ಯಗಳನ್ನ ನಮ್ಮ ಮನಸ್ಸಿನ ಪರದೆನಲ್ಲಿ ನೋಡ್ತಿರ್ತೀವಿ. ಹಾಗಾಗಿ ಈ ಆಕರ್ಷಣೆಯ ನಿಯಮ ಅದನ್ನ ನಮಗೆ ಪ್ರಕೃತಿ ತಂದು ಕೊಡುವ ಹಾಗೆ ಮಾಡಿಬಿಡುತ್ತೆ. ಆ ಸಮಸ್ಯೆಯನ್ನು ಸ್ವಲ್ಪ ಸ್ಪಷ್ಟತೆ ನೀಡುವುದರ ಮೂಲಕ ಜನರಲ್ಲಿ ಆ ಸಮಸ್ಯೆಯನ್ನು ಪರಿಹರಿಸಬೇಕು ಎನ್ನುವ ಒಂದು ಉದ್ದೇಶದಿಂದಲೇ ಈ ಒಂದು ರಹಸ್ಯ ಪುಸ್ತಕವಾಗಿರಲಿ ಅಥವಾ ಆಕರ್ಷಣೆಯ ನಿಯಮದ ಬಗ್ಗೆ ಆಗಿರಲಿ ನಾನು ಮಾತನಾಡಲು ಶುರು ಮಾಡಿದ್ದು. ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಮಗೆ ಎಷ್ಟು ಸ್ಪಷ್ಟತೆ ಇದೆಯೋ ಅಷ್ಟು ಒಳ್ಳೆಯದು. ಅದ್ರ ಬಗ್ಗೆ ನಾವು ಎಷ್ಟು ಯೋಚಿಸ್ತೀವೋ ಅಷ್ಟು ಒಳ್ಳೆಯದು. ಆದರೆ ಏನು ಬೇಡ ಅಂತ ಅಂದ್ಕೊಳ್ತೀವೋ, ಯಾವುದೇ ಒಂದು ಸಂದರ್ಭದಲ್ಲಾಗಿರಬಹುದು, ಯಾವುದೇ ಒಂದು ಪರಿಸ್ಥಿತಿಯಲ್ಲಾಗಿರಬಹುದು, ನಮಗೆ ಏನು ಬೇಡ ಅಂತ ಅಂದ್ಕೋತೀವೋ ಅದರ ಬಗ್ಗೆ ನಾವು ಯೋಚಿಸದೇ ಇರೋದೇ ಉತ್ತಮ ಅನ್ನೋದೇ ಈ ಆಕರ್ಷಣೆಯ ನಿಯಮದ ಒಂದು ಮುಖ್ಯವಾದ ತತ್ವ. ಯಾಕಂದ್ರೆ ನಮಗೆ ಏನು ಬೇಡವೋ ಅದ್ರ ಬಗ್ಗೆ ಕೂಡ ನಾವು ಹೋರಾಡೋದಕ್ಕೆ ಶುರು ಮಾಡಿದ್ರೆ, ರೆಸಿಸ್ಟೆನ್ಸ್ ಅಂತೀವಿ ಇಂಗ್ಲಿಷಲ್ಲಿ, ಅದನ್ನ ಕೂಡ ನಾವು ರೆಸಿಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ರೆ, ಖಂಡಿಸೋದಕ್ಕೆ ಶುರು ಮಾಡಿದ್ರೆ, ಅದನ್ನ ನಾವೇ ನಮ್ಮ ಜೀವನದಲ್ಲಿ ಆಕರ್ಷಿಸೋದಕ್ಕೆ ಶುರು ಮಾಡ್ತೀವಿ. ಅದನ್ನ ಇನ್ನೂ ಹೆಚ್ಚಿಸ್ತೀವಿ ಅನ್ನೋದೇ ಈ ಒಂದು ನಿಯಮದ ಮೂಲ ತತ್ವ. ನಾವು ಒಂದು ವಿಷಯವನ್ನ ವಿರೋಧಿಸ್ತಾ, ಅದನ್ನ ಖಂಡಿಸ್ತಾ, ಅದು ನಮ್ಮ ಜೀವನದಲ್ಲಿ ಬರಬಾರ್ದು ಅಂತ ಅಂದ್ಕೊಳ್ಳೋದು ಹೇಗಿದೆ ಅಂದರೆ, ನಾವು ಒಂದು ಫ್ರೀಕ್ವೆನ್ಸಿನ ಟ್ರಾನ್ಸ್ಮಿಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟ ಹಾಗೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಅದಕ್ಕೆ ಒಂದೇ ಪರಿಹಾರ, ನಾವು ಆ ಫ್ರೀಕ್ವೆನ್ಸಿಯ ಬದಲಾಗಿ ಒಂದು ಹೊಸ ಫ್ರೀಕ್ವೆನ್ಸಿನ ಟ್ರಾನ್ಸ್ಮಿಟ್ ಮಾಡಬೇಕು. ಬಹಳಷ್ಟು ಜನ ಡ್ರಗ್ಸ್ನ ವಿರುದ್ಧ, ಹಿಂಸಾಚಾರದ ವಿರುದ್ಧ, ಯುದ್ಧಗಳ ವಿರುದ್ಧ ಹೋರಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಈ ಆಕರ್ಷಣೆಯ ನಿಯಮನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗೋ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಯಾವುದೇ ಒಂದು ಇಷ್ಟವಿಲ್ಲದ ವಿಷಯದ ವಿರುದ್ಧ ಹೋರಾಡೋದ್ರ ಮೂಲಕ ಅದನ್ನ ನಾವು ಇನ್ನೂ ಹೆಚ್ಚಿಸ್ತೀವೇ ಹೊರತು ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಪುಸ್ತಕದಲ್ಲಿ ಮದರ್ ತೆರೇಸಾ ಅವರ ಉದಾಹರಣೆ ಕೊಡ್ತಾರೆ. ಮದರ್ ತೆರೇಸಾ ಅವರು ಯಾವುದಾದ್ರೂ ಶಾಂತಿಪರ ಹೋರಾಟ ಇದ್ರೆ, ಶಾಂತಿಪರ ಸಮ್ಮೇಳನ ಇದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಆದರೆ ಯಾವುದೇ ಒಂದು ಹಿಂಸಾಚಾರದ ವಿರುದ್ಧ ಮಾಡೋ ಸಮ್ಮೇಳನದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಹೇಳೋದಂತೆ. ಯಾಕಂದ್ರೆ ಅವರಿಗೆ ಈ ರಹಸ್ಯ ಅರ್ಥ ಆಗಿತ್ತು. ಶಾಂತಿ ಪರ ತಾವು ಕೆಲಸ ಮಾಡಿದಾಗ ಜಗತ್ತಿನಲ್ಲಿ ಇನ್ನಷ್ಟು ಶಾಂತಿ ಹೆಚ್ಚಾಗುತ್ತೆ. ಅಥವಾ ಮಕ್ಕಳಲ್ಲಿ ಉತ್ತಮವಾದ ಜ್ಞಾನ, ಉತ್ತಮವಾದ ಆರೋಗ್ಯ, ಉತ್ತಮವಾದ ಆಲೋಚನೆಗಳ ಪರ ನಾವು ಸಮ್ಮೇಳನಗಳನ್ನ ನಡೆಸೋದು. ಹೀಗೆ ಮಾಡಿದಾಗ ಮಕ್ಕಳಲ್ಲಿ ಜಾಗರೂಕತೆ ಮೂಡುತ್ತೆ. ಆದರೆ ನಾವು ಅವರು ಡ್ರಗ್ಸ್ ತಗೋಬಾರ್ದು, ಡ್ರಗ್ಸ್ನ ವಿರುದ್ಧ ಹೋರಾಡ್ತೀವಿ ಅಂತ ನಾವು ಹೋದಾಗ ಇನ್ನಷ್ಟು ಹೆಚ್ಚು ಮಕ್ಕಳು ಡ್ರಗ್ಸ್ ತಗೊಳ್ಳೋ ಹಾಗೆ ಆಗತ್ತೆ. ಅದನ್ನ ನಾವೇ ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ ನಾವೇ ಆಕರ್ಷಿಸ್ತೀವಿ ಅಂತ ಈ ಒಂದು ನಿಯಮದ ಅನುಸಾರ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಹಾಗಾಗಿ ನಮಗೆ ಏನು ಬೇಕು, ಅದು ನಮ್ಮ ಮಟ್ಟದಲ್ಲಾಗಿರಬಹುದು,
ರಾಜ್ಯದ ಮಟ್ಟದಲ್ಲಾಗಿರಬಹುದು, ರಾಷ್ಟ್ರದ ಮಟ್ಟದಲ್ಲಾಗಿರಬಹುದು, ಅಥವಾ ಜಗತ್ತಿನ ಮಟ್ಟದಲ್ಲಾಗಿರಬಹುದು, ನಮಗೆ ಏನು ಬೇಕೋ ಅದರ ಪರವಾಗಿ ನಾವು ಇನ್ನಷ್ಟು ಹೆಚ್ಚು ಪ್ರಯತ್ನ ಪಡೋಣ. ಆದರೆ ನಮಗೆ ಏನು ಬೇಡವೋ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಯೋಚಿಸೋದನ್ನು ನಿಲ್ಲಿಸೋದಕ್ಕೆ ಬಹಳಷ್ಟು ಸಾರಿ ಸಾಧ್ಯವಾಗಲ್ಲ. ಹಾಗಾಗಿ ಅದರ ಬದಲಾಗಿ ನಮಗೆ ಏನು ಬೇಕೋ ಅದರ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡೋಣ ಅಂತ ಹೇಳ್ತಾರೆ. ನೀವು ನೋಡಿರಬಹುದು, ಬಹಳಷ್ಟು ಬಾರಿ ಒಂದು ಎಲೆಕ್ಷನಲ್ಲಿ ಒಬ್ಬ ಕ್ಯಾಂಡಿಡೇಟು ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಅಂದರೆ ಬಹಳಷ್ಟು ಜನ ಅವನನ್ನು ಖಂಡಿಸೋದ್ರಲ್ಲಿ, ಅವನ ಬಗ್ಗೆ ತಪ್ಪಾಗಿ ಮಾತಾಡೋದ್ರಲ್ಲಿ ತಮ್ಮ ಶಕ್ತಿನ, ತಮ್ಮ ಗಮನನ ಹರಿಸ್ತಿರ್ತಾರೆ. ಹಾಗಾಗಿ ಕೊನೆಗೆ ಆ ಕ್ಯಾಂಡಿಡೇಟೇ ವಿನ್ ಆಗೋ ಥರ ಆಗ್ತಿರುತ್ತೆ. ನಮಗೆ ಯಾವ ಕ್ಯಾಂಡಿಡೇಟ್ ಇಷ್ಟ, ಯಾವ ವ್ಯಕ್ತಿ ಇಷ್ಟ, ಅವನಿಗೆ ನಮ್ಮ ಗಮನವನ್ನು ಹರಿಸುವುದು, ಅವನಿಗೆ ಸಪೋರ್ಟ್ ಮಾಡುವುದು, ಅವನ ಪರ ಕೆಲಸ ಮಾಡುವುದನ್ನು ಶುರು ಮಾಡಿದಾಗ ತನ್ನಷ್ಟಕ್ಕೆ ತಾನೇ ನಮ್ಮ ಶಕ್ತಿಯೆಲ್ಲ ಆ ಕ್ಯಾಂಡಿಡೇಟ್ಗೆ ಹೋಗಿ ಅವನು ಗೆಲ್ಲುವಂತೆ ಆಗುತ್ತದೆ. ಆದರೆ ನಮಗೆ ಇಷ್ಟವಾದ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡುವುದಕ್ಕಿಂತ ಹೆಚ್ಚಾಗಿ ನಮಗೆ ಯಾವ ಕ್ಯಾಂಡಿಡೇಟ್ ಇಷ್ಟ ಇಲ್ಲವೋ, ಯಾವ ಅಭ್ಯರ್ಥಿ ಇಷ್ಟ ಇಲ್ಲವೋ ಅವನಿಗೆ ಹೆಚ್ಚಾಗಿ ನಮ್ಮ ಶಕ್ತಿಯನ್ನ, ಗಮನವನ್ನ ಕೊಡ್ತಿರ್ತೀವಿ. ನಾವು ಅವನನ್ನ ಖಂಡಿಸ್ತಿರ್ತೀವಿ ನಿಜ, ಆದರೂ ನಮ್ಮ ಗಮನವೆಲ್ಲ ಅವನ ಮೇಲೆ ಇರುವ ಕಾರಣ ಆಕರ್ಷಣೆಯ ನಿಯಮ ಅವನನ್ನೇ ಗೆಲ್ಲುವ ಹಾಗೆ ಮಾಡುತ್ತದೆ. ಈ ಒಂದು ಉದಾಹರಣೆಯನ್ನು ನಾವು ಯಾವ ವಿಷಯಕ್ಕೆ ಬೇಕಾದರೂ ಹೊಂದಿಸಿಕೊಳ್ಳಬಹುದು ಗೆಳೆಯರೆ. ಅಂದ್ರೆ ಈ ಜಗತ್ತಿನಲ್ಲಿ ಯಾವುದೇ ಒಂದು ದೊಡ್ಡ ವಿಷಯವಾಗಲಿ ಸಣ್ಣ ವಿಷಯವಾಗಲಿ ಶುರುವಾಗೋದು ಒಂದು ಸಣ್ಣ ಆಲೋಚನೆಯಿಂದ. ಹಾಗಾಗಿ ಒಂದು ನಕಾರಾತ್ಮಕ ಆಲೋಚನೆ ಬಂದಾಗ ಅಥವಾ ಒಂದು ನಕಾರಾತ್ಮಕವಾದ ವಿಷಯ ನಡೆದಾಗ ಅದನ್ನು ನಾವು ಖಂಡಿಸಲು ಶುರು ಮಾಡಿದರೆ ಅಥವಾ ಅದರ ವಿರುದ್ಧ ಹೋರಾಡಲು ಶುರು ಮಾಡಿದರೆ ಅದೇ ದೊಡ್ಡದಾಗಿ ಬೆಳ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಆ ರೀತಿ ಒಂದು ಸಂದರ್ಭ ಎದುರಾದಾಗ ನಾವು ಅದರ ಮೇಲೆ ಗಮನ ಹರಿಸುವ ಬದಲು ಒಳ್ಳೆ ವಿಚಾರಗಳ ಮೇಲೆ, ಒಳ್ಳೆ ಆಲೋಚನೆಗಳ ಮೇಲೆ ಗಮನ ಹರಿಸುವುದು ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ಅದನ್ನ ನೋಡ್ಲೇಬಾರ್ದು, ಗಮನ ಹರಿಸಬಾರ್ದು ಅಂತಲ್ಲ. ನಾನು ಕೂಡ ಒದ್ದಾಡಿದ್ದು ಇದೇ ಒಂದು ವಿಷಯದಲ್ಲಿ ಗೆಳೆಯರೆ. ಅಂದ್ರೆ ನಕಾರಾತ್ಮಕ ಆಲೋಚನೆಗಳು, ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಅದನ್ನ ನಾವು ತಡೆಯೋದಕ್ಕಾಗಲ್ಲ. ಅಂದ್ರೆ ಮನುಷ್ಯನ ಒಂದು ಆಲೋಚನಾ ಕ್ರಮದಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಹಳ ಬಲವಾಗಿ ಸೇರ್ಕೊಂಡ್ಬಿಟ್ಟಿದೆ. ಅದು ಇವತ್ತು ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಮನುಷ್ಯನ ಆಲೋಚನೆಗಳಲ್ಲಿ, ಮನುಷ್ಯನ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಸಹಜವಾಗಿ ಹರಿದಾಡ್ತಿವೆ. ಹಾಗಾಗಿ ಅದನ್ನ ನೋಡ್ದೇನೆ ಇರ್ತೀನಿ, ಅದು ಬರದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೋಗೋದು ತಲೆ ಗಟ್ಟಿಗಿದೆ ಅಂತ ಹೋಗಿ ಬಂಡೆಗೆ ಚಚ್ಕೊಂಡಂಗಾಗತ್ತೆ. ನಾನು ಕೂಡ ಮೊದಲು ಈ ರಹಸ್ಯವನ್ನು ಅರ್ಥಕೊಂಡಾಗ ಅಥವಾ ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡಾಗ ನಕಾರಾತ್ಮಕ ಆಲೋಚನೆಗಳು ಬರಲೇಬಾರದು ಅಂತ ಪ್ರಯತ್ನ ಪಡ್ತಿದ್ದೆ. ಆದರೆ ನಾವು ಯಾವುದೇ ಒಂದು ವಿಷಯದ ವಿರುದ್ಧ ಪ್ರಯತ್ನ ಪಟ್ಟಾಗ ಅಥವಾ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ, ವಿರೋಧಿಸೋದಕ್ಕೆ ಶುರು ಮಾಡಿದಾಗ ಅದು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದೇ ಈ ಒಂದು ತತ್ವದ ಸಾರಾಂಶ. ಹಾಗಾಗಿ ಮೊದಲು ನಕಾರಾತ್ಮಕ ಆಲೋಚನೆಗಳು ಬರಬಾರ್ದು ಅಂದ್ಕೊಂಡಷ್ಟು ಇನ್ನೂ ಹೆಚ್ಚು ನಕಾರಾತ್ಮಕ ಆಲೋಚನೆಗಳೇ ಬರ್ತಾ ಇತ್ತು. ಬರೀ ಆಲೋಚನೆಗಳಲ್ಲ, ಯಾವಾಗ ಆಲೋಚನೆಗಳು ಹೆಚ್ಚಾಗುತ್ತೆ ಆ ರೀತಿಯ ನಕಾರಾತ್ಮಕ ಸಂದರ್ಭಗಳು ಕೂಡ, ನಕಾರಾತ್ಮಕ ವಿಷಯಗಳು ಕೂಡ ಜೀವನದಲ್ಲಿ ಹೆಚ್ಚಾಗೋದಕ್ಕೆ ಶುರುವಾಯಿತು. ಆದರೆ ಈ ಒಂದು ನಿಯಮವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಆಗ್ತಾ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಅದನ್ನ ಖಂಡಿಸೋದಾಗ್ಲಿ ವಿರೋಧಿಸೋದಾಗ್ಲಿ ಮಾಡೋದನ್ನ ಬಿಟ್ಟು ಅದರ ಬದಲಾಗಿ ಸಕಾರಾತ್ಮಕ ಆಲೋಚನೆಗಳ ಮೇಲೆ ನನ್ನ ಗಮನವನ್ನು ಹರಿಸಲು ಶುರು ಮಾಡಿದೆ. ಹೀಗೆ ಮಾಡ್ತಾ ಈಗ ನಕಾರಾತ್ಮಕ ಆಲೋಚನೆಗಳು ಈಗಲೂ ಖಂಡಿತ ಬಹಳಷ್ಟು ಬರುತ್ತವೆ. ಆದರೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಯೋಚಿಸೋದಿಲ್ಲ, ಗಮನ ಹರಿಸೋದಿಲ್ಲ. ನನ್ನ ಮನಸ್ಸು ಸದಾ ಸಕಾರಾತ್ಮಕವಾಗಿ ಯೋಚಿಸೋದ್ರ ಮೇಲೆ, ಸಕಾರಾತ್ಮಕ ಆಲೋಚನೆಗಳ ಮೇಲೆ ನನ್ನ ಗಮನವನ್ನ ಹರಿಸ್ತೀನಿ. ಹಾಗಾಗಿ ಬಹಳಷ್ಟು ವಿಷಯಗಳು ಸಕಾರಾತ್ಮಕವಾಗಿ ನಡೆಯೋದಕ್ಕೆ ಶುರುವಾಗಿದೆ. ಜಗತ್ತಿನ ವಿಷಯ ಹೇಳೋದಾದ್ರೆ, ಜಗತ್ತಿನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಬಡತನ, ಹಿಂಸಾಚಾರ, ಡ್ರಗ್ಸು, ಇನ್ನು ಸಾವಿರಾರು ಬೇರೆ ಸಮಸ್ಯೆಗಳನ್ನ ಜನ ಹೇಳ್ತಾನೆ ಇರ್ತಾರೆ. ಈ ಭೂಮಿನೇ ನಾಶ ಆಗೋಗ್ತಾ ಇದೆ, ಪ್ರಕೃತಿನೇ ಮನುಷ್ಯ ನಾಶ ಮಾಡ್ತಿದ್ದಾನೆ, ಈ ರೀತಿ ಬಹಳಷ್ಟು ವಿಷಯಗಳನ್ನ ಜನ ಹಂಚ್ಕೊಳ್ತಿರ್ತಾರೆ. ಗೆಳೆಯರೇ, ಇಲ್ಲಿ ಕೂಡ ನಾವು ಇದೇ ನಿಯಮವನ್ನ ಹೊಂದಿಸ್ಕೊಳ್ಳೋದಾದ್ರೆ, ಈ ವಿಷಯಗಳ ಮೇಲೆಲ್ಲ ನಾವು ಹೆಚ್ಚು ಗಮನ ಹರಿಸಿದಷ್ಟು ಈ ವಿಷಯಗಳು ಇನ್ನಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಾಗಿ ಜಗತ್ತಿನ ಸಮಸ್ಯೆಗಳಲ್ಲೂ ಕೂಡ ನಾವು ಅಶಕ್ತರಲ್ಲ. ಆದರೆ ನಾವು ಅದರ ವಿರುದ್ಧ ಹೋರಾಡ್ತೀವಿ ಅಂತ ಹೋದಾಗ ಸುಮ್ಮನೆ ಇಲ್ಲದ ಕಷ್ಟಗಳನ್ನು, ಇಲ್ಲದ ಸಮಸ್ಯೆಗಳನ್ನು ನಾವೇ ನಮ್ಮ ಜೀವನದಲ್ಲಿ ತಂದ್ಕೋತೀವಿ. ಅದರ ಬದಲಿಗೆ ನಮಗೆ ಏನು ಬೇಕೋ, ನಾವು ಈ ಜಗತ್ತು ಹೇಗಿರಬೇಕು ಅಂತ ಅಂದ್ಕೋತೀವೋ ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿದಷ್ಟು ಜಗತ್ತಿನಲ್ಲಿ ಬೇರೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೋ ನೀವೇ ಆ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರದಂತೆ ತಡೆದು ಬಿಡ್ತೀರಿ.
ಇದು ನನ್ನ ಕಾಡ್ತಿದ್ದ ಒಂದು ಪ್ರಶ್ನೆ, ಯಾಕೆ ನ್ಯೂಸ್ ಚಾನೆಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬಹಳ ನಕಾರಾತ್ಮಕವಾದ ವಿಷಯಗಳನ್ನೇ ಹೆಚ್ಚಾಗಿ ತೋರಿಸ್ತಾರೆ. ಬ್ರೇಕಿಂಗ್ ನ್ಯೂಸ್ ಅನ್ನೋ ಹೆಸರಲ್ಲಿ ಇನ್ನು ಬೇರೆ ಬೇರೆ ಶೋಗಳಲ್ಲಿ ಬಹಳ ನಕಾರಾತ್ಮಕ ವಿಷಯಗಳನ್ನೇ ಯಾಕೆ ಹೆಚ್ಚಾಗಿ ಹಂಚ್ಕೋತಾರೆ ಅಂತ ಮೊದಲೆಲ್ಲ ಯೋಚಿಸ್ತಿದ್ದೆ. ಈ ಪುಸ್ತಕದಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ಅದಕ್ಕೆ ನ್ಯೂಸ್ ಚಾನೆಲ್ಗಳು ಕಾರಣ ಅಲ್ಲ, ಮನುಷ್ಯರಿಗೆ ನಕಾರಾತ್ಮಕ ವಿಷಯಗಳು, ಸಮಸ್ಯೆಗಳು ಇದ್ರ ಬಗ್ಗೆ ಮಾತಾಡಿದಾಗ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಹಾಗಾಗಿ ಜನ ಹೆಚ್ಚಾಗಿ ಅದನ್ನ ನೋಡೋ ಕಾರಣ ನ್ಯೂಸ್ ಚಾನೆಲ್ಗಳು ಅದನ್ನೇ ಹೆಚ್ಚಾಗಿ ತೋರಿಸ್ತಾರೆ. ಮತ್ತೆ ಯಾವಾಗ ನಾವು ಹೆಚ್ಚು ನಕಾರಾತ್ಮಕ ವಿಷಯಗಳನ್ನ ನೋಡ್ತಿರ್ತೀವಿ, ನಮ್ಮ ಸುತ್ತಮುತ್ತಲೆಲ್ಲ ಸಮಸ್ಯೆಗಳೇ ಹೆಚ್ಚಾಗಿದೆ, ನಕಾರಾತ್ಮಕ ವಿಷಯಗಳೇ ಹೆಚ್ಚಾಗಿದೆ, ಈ ಪ್ರಕೃತಿ ನಾಶವಾಗ್ತಿದೆ, ಈ ಪ್ರಕೃತಿಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ ಅಂತ ನಾವು ನಂಬೋದಕ್ಕೆ ಶುರು ಮಾಡ್ತೀವಿ. ಯಾವಾಗ ಅದನ್ನ ನಂಬೋದಕ್ಕೆ ಶುರು ಮಾಡ್ತೀವಿ, ಅದೇ ನಮ್ಮ ನಿಜ ಆಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ನ್ಯೂಸ್ ಚಾನೆಲ್ಗಳು ಖಂಡಿತ ಹೊಣೆ ಅಲ್ಲ. ಇದಕ್ಕೆ ನಾವು ಈ ರಹಸ್ಯವನ್ನು, ಈ ಆಕರ್ಷಣೆ ನಿಯಮವನ್ನು ಅರ್ಥ ಮಾಡಿಕೊಂಡು ನಮಗೆ ಏನು ಬೇಡ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸೋ ಬದಲು, ಅದರ ಮೇಲೆ ಹೆಚ್ಚು ಆಸಕ್ತಿ ವಹಿಸೋ ಬದಲು, ನಮಗೆ ಏನು ಬೇಕೋ ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸೋದಕ್ಕೆ, ಹೆಚ್ಚಾಗಿ ಆಸಕ್ತಿ ವಹಿಸೋದಕ್ಕೆ ಶುರು ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ನ್ಯೂಸ್ ಚಾನೆಲ್ಗಳು ಕೂಡ ಸಕಾರಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ಶುರು ಮಾಡ್ತವೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ನಮ್ಮ ಜೀವನ ಹೇಗೆ ಸೃಷ್ಟಿಯಾಗ್ತಿದೆ, ನಾವು ನಮ್ಮ ಸುತ್ತಮುತ್ತ ಯಾವ ರೀತಿಯ ವಿಷಯಗಳನ್ನು ನೋಡ್ತೀವಿ, ನಮ್ಮ ಜೀವನದಲ್ಲಿ ಎಂತಹ ಸಂದರ್ಭಗಳನ್ನು ಎದುರಿಸ್ತೀವಿ ಅನ್ನೋದಕ್ಕೆ ಒಂದೇ ಒಂದು ಮೂಲ ಶಕ್ತಿ ಅಥವಾ ಮೂಲ ಕಾರಣ ನಾವು ಮತ್ತು ನಮ್ಮ ಆಲೋಚನೆಗಳೇ ಗೆಳೆಯರೆ. ನಮ್ಮ ಆಲೋಚನೆಗಳಲ್ಲಿ ನಾವು ಬದಲಾವಣೆಯನ್ನು ತಂದುಕೊಂಡರೆ, ಸಕಾರಾತ್ಮಕವಾಗಿ ಯೋಚಿಸೋದನ್ನು, ಸಕಾರಾತ್ಮಕ ವಿಷಯಗಳ ಮೇಲೆ ಗಮನ ಹರಿಸೋದನ್ನು ಶುರು ಮಾಡಿಬಿಟ್ರೆ, ಸುತ್ತಮುತ್ತ ಏನೇ ನಡೀತಿದ್ರೂ ನಮ್ಮ ಜೀವನ ಅದ್ಭುತವಾಗಿರುತ್ತೆ. ನಮ್ಮ ಸುತ್ತಮುತ್ತಲೆಲ್ಲ ಅದ್ಭುತವಾದ ವಿಷಯಗಳು ನಡೆಯೋದಕ್ಕೆ ಶುರು ಮಾಡುತ್ತೆ. ನಮ್ಮ ಜೀವನದಲ್ಲಿ ನಾವು ಆಕರ್ಷಿಸುವ ಜನರ ಜೀವನ ಕೂಡ ಅದ್ಭುತವಾಗಿರೋದಕ್ಕೆ ಶುರುವಾಗುತ್ತೆ ಅಂತ ಅಂತಾರೆ. ಅಂದ್ರೆ ನಮಗೆ ಏನು ಬೇಕು ಅನ್ನುವುದರ ಬಗ್ಗೆ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಇಲ್ಲದೆ, ವಿರೋಧ ಭಾವ ಇಲ್ಲದೆ, ಅಥವಾ ನಮಗೆ ಏನು ಬೇಡವೋ ಅದರ ಬಗ್ಗೆ ಗಮನ ಹರಿಸದೆ, ಬರೀ ನಮಗೆ ಏನು ಬೇಕು ಅನ್ನುವುದರ ಬಗ್ಗೆ ಸ್ಪಷ್ಟವಾಗಿ ನಾವು ಪ್ರಕೃತಿಯನ್ನ ಕೇಳುವುದು, ಆ ಆಲೋಚನೆ ಒಂದು ಆಟಮ್ ಬಾಂಬಿಗೆ ಸಮಾನ ಅಂತ ಹೇಳ್ತಾರೆ. ಆದ್ರೆ ನಮಗೆ ಏನು ಬೇಕು ಅಂತ ನಾವು ಕೇಳ್ತಿರ್ಬೇಕಾದ್ರೇನೆ, ಅಯ್ಯೋ ಅದು ನನಗೆ ಸಿಗುತ್ತಾ, ಈ ಪ್ರಕೃತಿಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆಯಲ್ಲ, ಇದು ನನ್ನ ಕೈಯಲ್ಲಿ ಸಾಧ್ಯವಾ, ಈ ರೀತಿ ಬಹಳಷ್ಟು ವಿರುದ್ಧವಾದ ಆಲೋಚನೆಗಳನ್ನ ನೀವು ಇಟ್ಕೊಂಡ್ರೆ ಆ ಆಲೋಚನೆ ಒಂದು ಬಿಜಿಲಿ ಪಟಾಕಿಗೂ ಸಮಾನ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಏನು ಬೇಕೋ ಅದರ ಬಗ್ಗೆ ಸ್ಪಷ್ಟವಾಗಿ ಯೋಚಿಸೋಣ, ಅದರ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಯನ್ನು ಹೆಚ್ಚಿಸ್ಕೊಳ್ಳೋಣ, ನಮ್ಮ ಸಂಪೂರ್ಣ ಗಮನವನ್ನು ಅದರ ಮೇಲೆ ಹರಿಸೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು, ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.